ಜನ ಏನು ಅನ್ಕೋತಾರೆ ಅಂದರೆ ಈಗ ಸರಿ ಆಯಿತು ಮ್ಯಾನಿಫೆಸ್ಟ್ ಏನು ಮಾಡಬೇಕು ಅನ್ನೋದನ್ನ ಬರೆದು ಹಾಗೆ ಅದನ್ನ ಸೈಡಲ್ಲಿ ಇಟ್ಟು ನಾವು ಹಂಗೆ ಇಮ್ಯಾಜಿನ್ ಮಾಡಿಕೊಂಡು ಅದೇ ಒಂದು ಇಮ್ಯಾಜಿನೇಷನಲ್ಲಿದ್ದರೆ ಮ್ಯಾನಿಫೆಸ್ಟ್ ಆಗೋಗುತ್ತೆ, ನಾವು ಅಂದ್ಕೊಂಡಿದ್ದೆಲ್ಲ ಆಗೋಗುತ್ತೆ ಅಂತ ಅನ್ಕೊತಾರೆ. ಬಟ್ ಅದು ಆ ಥರ ವರ್ಕ್ ಆಗಲ್ಲ. ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವರ್ಷ ಕಾವೇರಿ. ವೆಲ್ಕಮ್ ಬ್ಯಾಕ್ ಟು ಮೀ. ಇವತ್ತಿನ ವಿಡಿಯೋ ಏನು ಅಂದರೆ, ತುಂಬ ಜನ ಕೇಳಿದ್ರಿ ನನ್ನ ಮ್ಯಾನಿಫೆಸ್ಟೇಷನ್ ಬಗ್ಗೆ ಹೇಳಿ ಅಂತ, ಮ್ಯಾನಿಫೆಸ್ಟ್ ಹೇಗೆ ಮಾಡೋದು ಅಂತಾರ. ಆ್ಯಕ್ಚುಲಿ ನಾನೇನು ಪ್ರೋ ಅಲ್ಲ ಮ್ಯಾನಿಫೆಸ್ಟ್ ಮಾಡೋದ್ರಲ್ಲಿ, ಬಟ್ ನನಗೆ ಗೊತ್ತಿರೋಷ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ ಅದು ಯಾವ ರೀತಿ ಮಾಡೋದು, ಹಾಗೆ ಅದರಿಂದ ಏನೆಲ್ಲ ನನಗೆ ಚೇಂಜಸ್ ಆಯಿತು ಅನ್ನೋದನ್ನ ನಾನು ನಿಮಗೆ ಮೊದಲು ಹೇಳ್ತೀನಿ. ಅದಾದಮೇಲೆ ಅದು ಯಾವ ರೀತಿ ಮಾಡೋದು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಹಾಗೆ ವಿಷನ್ ಬೋರ್ಡ್ ಬಗ್ಗೆನೂ ತುಂಬ ಜನ ಕೇಳಿದ್ದಾರೆ ನನ್ನ DMsಲ್ಲಿ. ಸೊ ನಾನು ವಿಷನ್ ಬೋರ್ಡ್ ಅಂತ ಮಾಡಿಲ್ಲ, ಬಟ್ ಮ್ಯಾನಿಫೆಸ್ಟ್ ಏನೇನು ಮಾಡಬೇಕು ಅನ್ನೋದನ್ನೆಲ್ಲ ಬರೆದಿಟ್ಕೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಸೊ ಅದ್ರ ಬಗ್ಗೆ ಬೇಕಾದ್ರೆ ಹೇಳ್ಬೋದು, ಬಟ್ ವಿಷನ್ ಬೋರ್ಡ್ ಇವಾಗ ಜೊತೆಗೆ ಸೇರಿ ಕ್ರಿಯೇಟ್ ಮಾಡೋಣ. ಓಕೆ, ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀವಿ ಅನ್ನೋದಕ್ಕೋಸ್ಕರ ಇದೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಯಾವುದು ಬರೋಲ್ಲ ನಮ್ಮ ಲೈಫಲ್ಲಿ ಅಂತಲ್ಲ, ಬಂದೇ ಬರುತ್ತೆ. ದೇವರು ನಮ್ಮನ್ನ ಅಂದರೆ ನಮಗೆ ಆ ಥರ ಒಂದು ಟೆಸ್ಟ್ ಎಲ್ಲ ಕೊಟ್ಟರೆ ನಾವು ಅದನ್ನ ಪಾಸ್ ಆಗಬೇಕು. ಪಾಸ್ ಆದರೆ ಮಾತ್ರ ನಮ್ಮ ಲೈಫಲ್ಲಿ ನಾವು ಮುಂದೆ ಹೋಗೋಕ್ಕಾಗೋದು. ತುಂಬ ಜನ ನನ್ನ ಕೇಳೋದೇನೆಂದರೆ, ನಿಮಗೆ ಇಷ್ಟೊಂದು ಕಾನ್ಫಿಡೆನ್ಸ್ ಎಲ್ಲಿಂದ ಬಂತು, ನಿಮ್ಗೆ ಇಷ್ಟೊಂದು ಆಪರ್ಚುನಿಟೀಸ್ ಹೇಗೆ ಸಿಗ್ತಾ ಇದೆ, ಹಾಗೆ ಹೇಗೆ ನಿಮ್ಮ ಲೈಫ್ ಇಷ್ಟು ಪರ್ಫೆಕ್ಟ್ ಅಂತೆಲ್ಲ ಕೇಳ್ತಾರೆ. ಬಟ್ ಹೇಳಬೇಕು ಅಂದರೆ ಎಲ್ಲ ರೀತಿ ಪರ್ಫೆಕ್ಷನ್ ನನಗಿಲ್ಲ. ಕೆಲವೊಂದು ಸಲ ಎಡವಿದ್ದೀನಿ, ಹಾಗೆ ಕೆಲವೊಂದು ಸಲ ಅಪ್ಸ್ ಆ್ಯಂಡ್ ಡೌನ್ಸ್ ಈ ಥರ ಎಲ್ಲ ಇದ್ದೇ ಇರುತ್ತೆ ಲೈಫಲ್ಲಿ. ಎಲ್ಲರ ಲೈಫಲ್ಲಿ ಇದ್ದೇ ಇರುತ್ತೆ. ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀವಿ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀವಿ ಅನ್ನೋದಕ್ಕೋಸ್ಕರ ಇದೆಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಯಾವುದು ಬರೋಲ್ಲ ನಮ್ಮ ಲೈಫಲ್ಲಿ ಅಂತಲ್ಲ, ಬಂದೇ ಬರುತ್ತೆ. ದೇವರು ನಮ್ಮನ್ನ ಅಂದರೆ ನಮಗೆ ಆ ಥರ ಒಂದು ಟೆಸ್ಟ್ ಎಲ್ಲ ಕೊಟ್ಟರೆ ನಾವು ಅದನ್ನ ಪಾಸ್ ಆಗಬೇಕು. ಪಾಸ್ ಆದರೆ ಮಾತ್ರ ನಮ್ಮ ಲೈಫಲ್ಲಿ ನಾವು ಮುಂದೆ ಹೋಗೋಕ್ಕಾಗ. ಮ್ಯಾನಿಫೆಸ್ಟೇಷನ್ ಏನು ಅಂತ ನಾನು ನಿಮಗೆ ಮೂರೇ ವರ್ಡ್ಸಲ್ಲಿ ಹೇಳ್ತೀನಿ. ದಟ್ ಈಸ್ ವಾಟ್ ಯು ಥಿಂಕ್, ವಾಟ್ ಯು ಫೀಲ್, ಹಾಗೆ ನೀವು ಅದನ್ನ ಹೇಗೆ ಎಕ್ಸಿಕ್ಯೂಟ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಮೂರು ವಿಷಯ ನಿಮಗೆ ಗೊತ್ತಿದ್ರೆ ನೀವು ಅಂದ್ಕೊಂಡಿರೋದೆಲ್ಲ ಆಗುತ್ತೆ. ಹಾಗೆ ನಿಮ್ಮ ಮೈಂಡಲ್ಲಿ ಆ್ಯಂಡ್ ನಿಮ್ಮ ಸರೌಂಡಿಂಗ್ಸ್ ಯಾವಾಗಲೂ ಪಾಸಿಟಿವ್ ಆಗಿರಬೇಕು. ನೆಗೆಟಿವ್ ಎನರ್ಜಿ ಆಗಿರಲಿ, ನೆಗೆಟಿವ್ ಪೀಪಲ್ಸ್ ಆಗಿರಲಿ, ಅಥವಾ ಏನೇ ನೆಗೆಟಿವಿಟಿ ಇದ್ದರೂ ನೀವು ಅದನ್ನ ಸೈಡಲ್ಲಿ ಇಟ್ಟರೆ ಮಾತ್ರ ನಿಮಗೆ ಪಾಸಿಟಿವ್ ಹತ್ರ ಬರೋದು. ಇಲ್ಲಾಂದರೆ ನೆಗೆಟಿವ್ ಇರೋ ಸರೌಂಡಿಂಗ್ಸಲ್ಲಿದ್ದರೆ ನೀವು ಅದೇ ಥರ ನೆಗೆಟಿವ್ ಆಗೇ ಇರ್ತೀರ. ಸೊ ಅದಕ್ಕೋಸ್ಕರ ಜಸ್ಟ್ ಸ್ಟೇ ಪಾಸಿಟಿವ್, ಹಾಗೆ ಪಾಸಿಟಿವ್ ಸರೌಂಡಿಂಗ್ಸ್ನ ಇಟ್ಕೊಳ್ಳಿ. ಹಾಗೆ ಗ್ರೋತ್, ಕಾನ್ಫಿಡೆನ್ಸ್, ಆಪರ್ಚುನಿಟಿ ಅನ್ನೋದು ನಮಗೆ ಒಂದೇ ರಾತ್ರಿಯಲ್ಲೆಲ್ಲ ಸಿಗೋಲ್ಲ. ಇಟ್ ಟೇಕ್ಸ್ ಟೈಮ್. ನಾನು ಇಲ್ಲಿವರೆಗೂ ಬಂದಿದ್ದೇನೆ ಅಂದರೆ ಆಲ್ಮೋಸ್ಟ್ 7 years ಆಫ್ ಹಾರ್ಡ್ ವರ್ಕ್. ಅಲ್ಲಿಂದ ನಾನು ಇಲ್ಲಿವರೆಗೂ ಬಂದಿರೋದು. ಹಾಗೆ ನಾನು ಕೆಲವೊಂದು ಸಲ ಈ ಒಂದು ಜರ್ನಿಯಲ್ಲಿ ಭಯದಿಂದ ಇದ್ದಿದ್ದು ಇದೆ. ಹಾಗೆ ನನ್ನ ಮೇಲೆ ನನಗೆ ಡೌಟ್ ಆಗ್ತಾಯಿತ್ತು. ಓಕೆ, ನೆಕ್ಸ್ಟ್ ಏನು ಮಾಡ್ಬೋದು, ಆಗಲ್ಲ ಅನಿಸುತ್ತೆ ಇದೆಲ್ಲ ಅನ್ನೋ ಥರ ನಾನು ಹಾಗೆ ಬ್ಯಾಕ್ಔಟ್ ಆಗ್ತಿದ್ದೆ. ಅದ್ರ ಜೊತೆ ಲೈಕ್ ತುಂಬಾ ಕಂಪ್ಯಾರಿಸನ್ ಇರ್ತಾಯಿತ್ತು ನನಗೆ. ಓಕೆ, ಅವ್ರಾಗಿ ಮಾಡ್ತಿದ್ದಾರೆ, ನಾನು ಹೀಗೆ ಇದ್ದೀನಿ ಯಾಕೆ ಅಂತೆಲ್ಲ ಇದು ಮಾಡ್ತಿದ್ದೆ. ಬಟ್ ನಾನು ಯಾವಾಗ ಈ ಕಂಪೇರ್ ಮಾಡೋದನ್ನ ಬಿಟ್ಟೆ, ಹಾಗೆ ನನ್ನ ಮೇಲೆ ನನಗೆ ಈ ಡೌಟ್ ಅಂದರೆ ಇದು ನಂಗೆ ಮಾಡೋಕ್ಕಾಗಲ್ಲ ಅಂತೆಲ್ಲ ಯಾವಾಗ ನಾನು ಅದನ್ನೆಲ್ಲ ಅಂದ್ಕೊಳ್ಳೋದು ಬಿಟ್ನೋ, ಆಗ ನನಗೆ ಪಾಸಿಟಿವ್ ಆಗಿ ಫೀಲ್ ಆಯಿತು. ಪಾಸಿಟಿವ್ನೆಸ್ಸಲ್ಲೇ ಎಲ್ಲನೂ ಲೈಫ್ನ ಲೀಡ್ ಮಾಡ್ತಾ ಹೋದೆ. ಮ್ಯಾನಿಫೆಸ್ಟೇಷನ್ ಅಂದರೆ ಈಗ ಏನು ಹೇಳ್ತಾರೆ, ಈಗ ನಾವು ಆಗಬೇಕು ಅನ್ನೋದಕ್ಕಿಂತ ನಾನು ಆಲ್ರೆಡಿ ಆ ಥರ ಇದ್ದೀನಿ ಅನ್ನೋ ಥರ ಇರಬೇಕು. ಸೊ ಫಾರ್ ಎಕ್ಸಾಂಪಲ್, ಈಗ ಓಕೆ ನಾನು ಆ ಕಾರ್ ತೊಗೋಬೇಕು ಅಂತ ಅಂದ್ಕೊಳ್ಳೋದಲ್ಲ, ನನ್ನ ಹತ್ರ ಕಾರ್ ಆಲ್ರೆಡಿ ಇದೆ, ನನ್ನ ಹತ್ರ ಆ ಕಾರ್ ಆಲ್ರೆಡಿ ಇದೆ ಅನ್ನೋ ಥರ ಅಂದ್ಕೊಬೇಕು. ಸೊ ನೀವು ಅದನ್ನು ಯಾವಾಗ ಯೋಚನೆ ಮಾಡ್ತಿರೋ ಆಗಷ್ಟೇ ನಿಮಗೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋದು. ಕೆಲವೊಂದು ಸಲ ವ್ಯೂಸ್ ಕಮ್ಮಿ ಆಗ್ತಾಯಿತ್ತು, ಕಮ್ಮಿ ಇದ್ರೂ ನಾನು ಪೋಸ್ಟ್ ಮಾಡ್ತಾಯಿದ್ದೆ. ಓಕೆ, ಇದು ಮಾಡಿದ್ರೆ ನನಗೆ ಯಾಕೋ ರಿಸಲ್ಟ್ ಬರಲ್ಲ ಅನಿಸುತ್ತೆ, ಜನರಿಗೆ ಇಷ್ಟ ಆಗಲ್ಲ ಅಂತ ಅನಿಸುತ್ತೆ ಅಂದ್ಕೊಂಡೆಲ್ಲ ಇದೆ. ಬಟ್ ಆದರೂ ನಾನು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಆ ವಿಡಿಯೋ ಏನೇನು ಮಾಡಬೇಕು ಅದನ್ನೆಲ್ಲ ನಾನು ಅಪ್ಲೋಡ್ ಮಾಡ್ತಿದ್ದೆ. ನಾನು ಏನೇ ಕೆಲಸ ಮಾಡಿದ್ರು ಐ ಗಿವ್ ಮೈ 100%. ಸರಿ ಆಯಿತು, ಮ್ಯಾನಿಫೆಸ್ಟ್ ಎಲ್ಲ ಬರ್ದಾಯಿತು, ನನಗೆ ಓಕೆ ಈಗೆಲ್ಲ ಬರ್ದಾಗಿದೆ ಅಂದಮೇಲೆ ಅದೆಲ್ಲ ನೆರವೇರುತ್ತೆ ಅಂತೆಲ್ಲ ಅನ್ಕೋಬಾರ್ದು. ಅದಕ್ಕೆ ಆದಂತಹ ನಮ್ಮ ಒಂದು ಪ್ರಯತ್ನ ಕೂಡ ಇರಬೇಕು. ನಮ್ಮ ಒಂದು ಆ್ಯಕ್ಷನ್ ಈಸ್ ಇಂಪಾರ್ಟೆಂಟ್. ನಾವೇನು ಮಾಡ್ತೀವಿ, ಓಕೆ ಈಗ ಏನೋ ಒಂದು ಈಗ ಕಾರ್ ತೊಗೋಬೇಕು ಅಂದರೆ ವಿ ಹ್ಯಾವ್ ಟು ಅರ್ನ್.
ಅದು ದುಡಿಬೇಕು ಅಂತ ಇದ್ದರೆ ನಮಗೆ ಕೆಲಸ ಬೇಕು ಅಂದರೆ ಅದಕ್ಕಿಂತ ಮುಂಚೆ ಎಜುಕೇಷನ್ ಈಸ್ ಇಂಪಾರ್ಟೆಂಟ್. ಸೊ ಇದು 3 ಇದ್ದರೆ ಮಾತ್ರ ಯು ಕ್ಯಾನ್ ಬೈ ಅ ಕಾರ್. ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ ಯಾವತ್ತು. ಕೆಲವೊಬ್ರಿಗೆ ಹೇಳ್ತಾರೆ, ಓಕೆ ನನಗೆ ನಿಮ್ಮಷ್ಟು ಕಾನ್ಫಿಡೆನ್ಸ್ ಇಲ್ಲ, ನಾನು ಆದರೆ ಸಕ್ಸಸ್ ಆಗಬೇಕು ಲೈಫಲ್ಲಿ ಅಂತಲ್ಲ. ಬಟ್ ಕಾನ್ಫಿಡೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಒಂದು ಕಾನ್ಫಿಡೆನ್ಸ್ ನಿಮಗೆ ಇಲ್ಲ, ಜನರನ್ನ ಫೇಸ್ ಮಾಡೋ ಏನು ಹೇಳ್ತಾರೆ ಕಾನ್ಫಿಡೆನ್ಸ್ ಇಲ್ಲ, ಹಾಗೆ ಏನು ಹೇಳ್ತಾರೆ ಪ್ರಾಬ್ಲಮ್ಸ್ನ ಫೇಸ್ ಮಾಡೋಷ್ಟು ಸ್ಟ್ರಾಂಗ್ ಇಲ್ಲ ಅಂದರೆ ನಿಜವಾಗ್ಲೂ ನೀವೇನು ಅಂದ್ಕೊಂಡಿರ್ತೀರ ಅದೆಲ್ಲ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಕಾನ್ಫಿಡೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಯೋರ್ ಲೈಫ್. ಯಾರು ಏನೇ ಮಾಡಿದ್ರು, ಯಾರು ಹೇಗೆ ನಿಮ್ಮನ್ನ ಕೆಳಗೆ ಹಾಕಿದ್ರು, ಕಾನ್ಫಿಡೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನನ್ನ ಹತ್ರ ಅಂದರೆ ನಾನು ಒಂದಿಷ್ಟು ಮ್ಯಾನಿಫೆಸ್ಟೇಷನ್ ಬರೆದಿದ್ದೀನಿ. ಅಂದರೆ ನನಗೆ ಏನಾಗಬೇಕು ಅಂತ ಅಂದ್ಕೊಂಡಿದ್ದೆ ಅಂತ, ಅದು 2025. ಸೊ ಈಗ ಇನ್ನೇನು 2025 ಮುಗೀತಲ್ವ, ಈಗ 2026ಗೆ ಹೊಸ್ದಾಗಿ ಬರೀಬೇಕು. ಅದಕ್ಕೋಸ್ಕರ ಇದೇನಿದೆ ಅದನ್ನ ಹೇಳ್ತೀನಿ, ಏನೇನು ಬರ್ದಿದೆ, ಏನೇನು ಆಯಿತು ಅಂತ. ಆ್ಯಂಡ್ ತುಂಬ ಜನ ನನಗೆ ಈ ಬುಕ್ ಬಗ್ಗೆ ಕೇಳಿದ್ರಿ, ಇದು ಮ್ಯಾಜಿಕ್ ಈಸ್ ಇನ್ ಯು ಅಂತ. ಇದು ಆ್ಯಕ್ಚುಲಿ ನನಗೆ ವಿಶ್ಲಿಂಗ್ ಅವರು ನನ್ನ ನ್ಯೂ ಇಯರ್ಗೆ ಕೊಟ್ಟಿದ್ದು, ಲಾಸ್ಟ್ 1 year ಬ್ಯಾಕ್. ಅದು ಆಗ ಕೊಟ್ಟಿದ್ದನ್ನ ಇದರೆಲ್ಲ ಬರೆದಿಟ್ಕೊಳ್ಳಿ ಅಂತ. ನಾ ಇದರಲ್ಲೊಂದು 20 pages ಬರೆದಿದ್ದೀನಿ ಅಷ್ಟೇ, ಇನ್ನೂ ಬರೆದಿಲ್ಲ. ಸೊ ಇದರಲ್ಲಿ ನಾನು ಬರೆದಿರೋದಲ್ಲ, ಯಾವ್ದಾದ್ರು ನೆರವೇರಿದೆ ಅಂತ ಹೇಳ್ತೀನಿ. ಸೊ ಬಟ್ ಫಸ್ಟ್ ನಾವು ಏನು ಅನ್ಕೋಬೇಕು ಅಂದರೆ ಮ್ಯಾನಿಫೆಸ್ಟೇಷನ್ ಅಂದರೆ ಗ್ರ್ಯಾಟಿಟ್ಯೂಡ್ ಈಸ್ ಇಂಪಾರ್ಟೆಂಟ್. ನಿಮ್ಮ ಬಗ್ಗೆ ನಿಮಗೆ ಏನು ಅನಿಸುತ್ತೆ, ಲೈಕ್ ದಿನನಿತ್ಯ ನಿಮಗೆ ಲೈಕ್ ಏನೇನು ಪ್ರೌಡ್ ಮೂಮೆಂಟ್ ಇದೆ ಅದನ್ನೆಲ್ಲ ನೀವು ಬರೀಬೇಕು. ವಾಟ್ ಆರ್ ಯು ಲೈಕ್ ದಟ್ ಗ್ರ್ಯಾಟಿಟ್ಯೂಡ್ ಇರಬೇಕು, ಓಕೆನಾ. ಸೊ ನಾನಿಲ್ಲಿ ಏನು ಬರ್ತಿದ್ದೀನಿ ಅಂದರೆ ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಕಪ್ ಆಫ್ ಕಾಫಿ. ಐ ಆಮ್ ಗ್ರೇಟ್ಫುಲ್, ಆಯಿತಾ. ಆ್ಯಂಡ್ ಫಸ್ಟ್ ಡೇ ಆಫ್ ಮೈ ವರ್ಕೌಟ್ ಐ ಫೆಲ್ಟ್ ರಿಫ್ರೆಶಿಂಗ್ ಆ್ಯಂಡ್ ಗಾಟ್ ಅ ಗುಡ್ ನ್ಯಾಪ್ ಇನ್ ಬಿಟ್ವೀನ್. ಐ ಆಮ್ ಗ್ರೇಟ್ಫುಲ್. I got a most caring and loving person. I am grateful for it. ಸೊ ಇಷ್ಟು ಚೆನ್ನಾಗಿ ಬರೆದಿದ್ದೀನಿ. ಯೂಶ್ವಲಿ ನಿಮ್ಗೆ ಏನದ್ರ ಮೇಲಾದರೂ ನಿಮಗೆ ಅದೊಂದು ಪ್ರೌಡ್ ಮೂಮೆಂಟ್, ಅದೊಂದು ಗ್ರ್ಯಾಟಿಟ್ಯೂಡ್ ಇದ್ದರೆ ಯು ಕ್ಯಾನ್ ರೈಟ್ ಇಟ್ ಡೌನ್. ಸೊ ಅಟ್ಲೀಸ್ಟ್ ಒಂದು 3 to 4 ಸಾಕು, ಅಟ್ಲೀಸ್ಟ್ 3. ಅದಕ್ಕಿಂತ ಜಾಸ್ತಿ ಇದ್ರೂ ಓಕೆ, ಅದಕ್ಕಿಂತ ಕಮ್ಮಿ ಇದ್ರೂ ಓಕೆ, ಲೈಕ್ ಅಟ್ಲೀಸ್ಟ್ 1 ಆದರೂ ಬರೆದಿಟ್ಕೊಳ್ಳಿ. ನಾನು ಇಯರ್ ಸ್ಟಾರ್ಟಿಂಗಲ್ಲಿ ಏನೇನು ಆಗಬೇಕು ಅಂತ ಲೈಕ್ ಏನು ಆಗಬೇಕು ಈ ಇಯರಲ್ಲಿ ಆ್ಯಂಡ್ ಅದನ್ನೆಲ್ಲ ಬರೆದಿದ್ದೀನಿ. ಅದನ್ನು ನಾನು ನಿಮಗೆಲ್ಲ ಈಗ ಓದ್ತೀನಿ. ಮೊದಲನೇದಾಗಿ ಐ ಹ್ಯಾವ್ ಮೈ ಓನ್ ಹೋಮ್ ಟು ಲಿವ್ ಅಂತ ಹಾಕಿದೆ, ಬಟ್ ಅದಿನ್ನೂ ನಡೆದಿಲ್ಲ. ಸೊ ನೋ. ಹಾಗೆ ಐ ಹ್ಯಾವ್ ಮೈ ಬ್ಯಾಂಕ್ ಅಕೌಂಟ್ ವೇರ್ ಮೈ ಮನಿ ಈಸ್ ಫ್ಲೋಟಿಂಗ್ ಇನ್ ಅಂತ, ಅದು ನಡೀತಾ ಇದೆ. ಹಾಗೆ ಇನ್ನೊಂದು ಐ ಹ್ಯಾವ್ ದಿ ಬಾಡಿ ಐ ಆಲ್ವೇಸ್ ಡ್ರೀಮ್ ಅಬೌಟ್, ಲೈಕ್ ಸಮಂತ ಅಂತ ಬರ್ತಿದ್ದೀನಿ. ಬಟ್ ಅದಾಗಿಲ್ಲ. ಬಟ್ ಆದರೆ ಐ ಮೆಟ್ ಸಮಂತ, ಸೊ ಐ ಆಮ್ ಹ್ಯಾಪಿ. ಅದು ನನ್ನ ವಿಷನ್ ಬೋರ್ಡಲ್ಲಿ ಇರಲಿಲ್ಲ, ಬಟ್ ಅವ್ರ ಹೆಸರು ಇದ್ದಿದ್ದರಿಂದ ಮೇ ಬಿ ನಿನಗೆ ಬಾಡಿ ಬೇಡ, ಅವ್ರನ್ನ ಮೀಟ್ ಮಾಡು ಸಾಕು ಅಂತ ದೇವ್ರು ಏನಾದರೂ ಹೇಳ್ಬಿಟ್ರೆ ಗೊತ್ತಿಲ್ಲ. ಸೊ ಅದೊಂದು. ಹಾಗೆ ನೆಕ್ಸ್ಟ್ ಇನ್ನೊಂದು ಐ ವಾಂಟ್ ಟು ಕಮ್ ಆನ್ ಅ ಬಿಲ್ ಬೋರ್ಡ್, ಅದು ನೆರವೇರ್ತು. ಹಾಗೆ ಐ ಆಮ್ ಹ್ಯಾಪಿ ವಿತ್ ದ್ಯಾಟ್ ಆ್ಯಂಡ್ ಐ ಆಮ್ ಹ್ಯಾಪಿ, ಆ ಥರ ಅಷ್ಟೇ. ಇದಿಷ್ಟೇ ನಾನು ಬರೆದ್ರು, ಅಂದರೆ ಸಿಂಪಲ್ಲಾಗಿ ಇಟ್ಟಿದ್ದೀನಿ ಇಷ್ಟು. ಹಾಗೆ ಯೂಟ್ಯೂಬಲ್ಲಿ ಆದಷ್ಟು ವ್ಲಾಗ್ಸ್ ಮಾಡೋಣ ಅಂತ ಇದೆ, ಬಟ್ ಅದು ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಆದರೆ ಈ ಇಯರ್ ಖಂಡಿತವಾಗ್ಲೂ ಮಾಡ್ತೀನಿ. ಹಾಗೆ ಗೊತ್ತಾಯ್ತಲ್ವಾ. ಸೊ ಈ ಥರ ಎಲ್ಲ ಬರೆದಿಟ್ಕೊಳ್ಳಿ. ಸೊ ಸ್ಟಾರ್ಟಿಂಗಲ್ಲಿ ಇದನ್ನ ಬರೆದಿಟ್ಕೊಳ್ಳಿ, ವಿಷನ್ ಏನೇನಿದೆ ಅದನ್ನ ನೀವು ಫೋಟೋ ತೆಗೆದು ನಿಮ್ಮ ಫೋನಲ್ಲೂ ಇಟ್ಕೋಬೋದು, ಅಥವಾ ಎಲ್ಲಾದರೂ ಒಂದು ಗೋಡೆ ಮೇಲೆ ಅಂಟಿಸ್ಕೊಳ್ಳಿ. ಸೊ ನೋಡಿ ಲೈಕ್ ಡೈಲಿ ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನ ನೋಡಿ, ನಿಮ್ಮ ಫೇಸ್ನ ನೋಡಿ, ಯುಟೆಲ್ ಅಂದರೆ ಅಲ್ಲಿ ಏನು ಬರ್ದಿದ್ದೀರೋ ಅದನ್ನ ಓದಿ, ನಿಮ್ಮ ಮುಖನ ನೀವೇ ನೋಡಿಕೊಂಡು. ಸೊ ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಬಟ್ ನನಗೆ ಕೆಲವೊಂದು ವರ್ಕ್ ಆಗಿದೆ, ಹಾಗಂತ ಎಲ್ಲರಿಗೂ ವರ್ಕ್ ಆಗುತ್ತೆ ಅಂತಲ್ಲ. ಇಟ್ ಡಿಪೆಂಡ್ಸ್ ಆನ್ ಯೋರ್ ಪಾಸಿಟಿವಿಟಿ. ನೀವು ಇದನ್ನೆಲ್ಲ ಬರೆದು ಅಂಟಿಸಿದ್ದೀರಾ ಅನ್ನೋದಕ್ಕೆ ಲೈಕ್ ಬರೆದು ಅಂಟಿಸಿದ್ದೀರಾ ಅಂತ ಅದಕ್ಕೆ ಸರಿಯಾದಂಥ ಆ್ಯಕ್ಷನ್ ಮಾಡೋದನ್ನ ಬಿಟ್ಬಿಡಿ. ಅದಕ್ಕೆ ಸರಿಯಾದ ಒಂದು ಏನು ಕೆಲಸ ಮಾಡಬೇಕು ಆ ಕೆಲಸನ ಮಾಡ್ತಾ ಹೋಗಿ, ಆಗ ಅದು ನಿಜವಾಗ್ಲೂ ನೆರವೇರುತ್ತೆ. ಫೈನಲ್ ಒಂದು ಸೆಗ್ಮೆಂಟ್ಗೆ ಬರೋಣ. ವಿಷನ್ ಬೋರ್ಡ್ ತುಂಬ ಜನ ಕೇಳಿದ್ರಿ ಹೇಗೆ ಮಾಡೋದು ಅಂತ. ಸೊ ನಾನು ಇದನ್ನ ಪಿಂಟ್ರೆಸ್ಟಲ್ಲಿ ಮಾಡ್ತೀನಿ, ಇಲ್ಲ ಅಂದರೆ ಗೂಗಲಲ್ಲಿ ಕೂಡ ನೀವು ಫೋಟೋಸ್ನೆಲ್ಲ ಡೌನ್ಲೋಡ್ ಮಾಡಿಕೊಂಡು ಮಾಡ್ಬೋದು. ಹಾಗೆ ವಿಷನ್ ಬೋರ್ಡ್ ಮಾಡಬೇಕಾದ್ರೆ ನಿಮಗೆ ಬೇಕಾಗಿರೋದು ಏನಂದರೆ ಒಂದು ಕೆರಿಯರ್ ಬಗ್ಗೆ, ಹಾಗೆ ಇನ್ನೊಂದು ಕಾನ್ಫಿಡೆನ್ಸ್ ಬಗ್ಗೆ, ಹಾಗೆ ಇನ್ನೊಂದು ಪೀಸ್ ಬಗ್ಗೆ. ಆ್ಯಂಡ್ ಅಂದರೆ ನಿಮ್ಮ ಮೆಂಟಲ್ ಹೆಲ್ತ್ ಪೀಸ್ ಆಗಲಿ, ನಿಮ್ಮ
ಸಮಥಿಂಗ್ ಓವರ್ ಆಲ್ ಪೀಸ್, ಹಾಗೆ ಇನ್ನೊಂದು ಹೆಲ್ತ್ ಬಗ್ಗೆ, ಹಾಗೆ ಇನ್ನೊಂದು ಟ್ರಾವೆಲ್ ಬಗ್ಗೆ ಅಂತ. ಓಕೆ, ಇಲ್ಲ ಲವ್ ಇರಬೇಕು ಅಂದರೆ ಲವ್ ಬಗ್ಗೆನೂ ಹಾಕಿ. ಸೊ ಇದಿಷ್ಟ್ರ ಬಗ್ಗೆ. ಸೊ ಇದು ಎಲ್ಲ ಪಾಯಿಂಟ್ಸ್ಗೂ ಒಂದೊಂದು ಪಿಕ್ಚರ್ಸ್ನ ಚೂಸ್ ಮಾಡಿ. ಸೊ ನಾನು ಪಿಕ್ಚರ್ಸ್ನ ಚೂಸ್ ಮಾಡಿರೋದು ಇಷ್ಟು. ಸೊ ಈ ಪಿಕ್ಚರ್ಸ್ನೆಲ್ಲ ನಾವು ಈ ಥರ ಕ್ರಿಯೇಟ್ ಮಾಡ್ತೀವಿ. ಇಷ್ಟೇ, ಇದಿಷ್ಟು ನಾನು ಅಂದ್ಕೊಂಡಿದ್ದಂತಹ ಮ್ಯಾನಿಫೆಸ್ಟೇಷನ್. ಹಾಗೆ ಇದು ಆ್ಯಂಡ್ ವಿಷನ್ ಬೋರ್ಡ್ ನಾನು ಹಾಕಿದ್ನಲ್ಲ, ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ನನ್ನ ಒಂದು ವಿಷನ್ ಬೋರ್ಡ್ ಅದೇ ಅಂತ ಇಲ್ಲ. ಸೊ ನೀವು ಈ ಒಂದು ವಿಷನ್ ಬೋರ್ಡ್ನ ಎಲ್ಲೆಲ್ಲಿ ಇಟ್ಕೋಬೋದು ಅಂದರೆ, ನಿಮ್ಮ ಫೋನ್ ವಾಲ್ಪೇಪರಲ್ಲಿ ಇಟ್ಕೋಬೋದು, ಅಥವಾ ಗೋಡೆ ಮೇಲೆ, ಅಂದರೆ ದಿನನಿತ್ಯ ನೀವು ಮಿರರ್ ಇಡ್ತೀರಲ್ಲ, ಮಿರರ್ ಪಕ್ಕದಲ್ಲೇ ಇಟ್ಕೊಳ್ಳಿ. ಸೊ ನೀವು ಅದನ್ನ ನೋಡಿದಾಗ ಅದು ನೆನಪಾಗುತ್ತೆ. ಇಲ್ಲ ಕನ್ನಡಿಗೆ ಅಂಟಿಸ್ಕೊಳ್ಳಿ ಅಷ್ಟೇ. ಸೊ ಒಂದು ಲೈಕ್ ಚಿಕ್ಕದಾಗಿ ಪ್ರಿಂಟ್ ಮಾಡಿಸ್ಕೊಳ್ಳಿ. ಸೊ ದಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫೋಟೋ ಸೈಜಲ್ಲಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಎಲ್ಲಿಡ್ಬೋದು, ನಿಮ್ಮದೇ ಆದಂಥ ಒಂದು ಪರ್ಸ್ನಲ್ ಡೈರಿ ಅನ್ನೋದಿದ್ರೆ ಅಲ್ಲಿ ಇಟ್ಕೋಬೋದು. ಸೊ ನಾನೊಂದು ನಿಮಗೆ ವಿಷನ್ ಬೋರ್ಡ್ ತೋರಿಸಿದ್ನಲ್ಲ, ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ನಂದು ವಿಷನ್ ಬೋರ್ಡ್ ಅದೇ ಅಂತ ಇಲ್ಲ. ಅದೆಲ್ಲ ಈಗ ಮಾಡಿಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಇಯರಲ್ಲಿ ಏನಾಗುತ್ತೋ ಏನಾಗಲ್ವೋ ಅದ್ರ ಮೇಲೆ ನಾನು ನಿಮಗೆ ಆ ದಿನ ಅವಾಗ ಶೇರ್ ಮಾಡ್ತೀನಿ. ಅಂದರೆ ಇದೇ ಟೈಮ್ಗೆ ನೆಕ್ಸ್ಟ್ ಇಯರ್ ಐ ಶೇರ್. ಅಷ್ಟೇ ಮ್ಯಾನಿಫೆಸ್ಟೇಷನ್ ಬಗ್ಗೆ ತುಂಬ ದಿನ ಕೇಳಿದ್ರಿ. ತುಂಬ ದಿನದಿಂದ ತುಂಬ ಜನ ಇದೊಂದೇ ವಿಷಯನ ಕೇಳ್ತಾರೆ, ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡೋದು ಹೇಳಿ ಅಂತ. ಐ ಹೋಪ್ ನಿಮಗೆ ಇದಕ್ಕೆಲ್ಲ ಒಂದು ಆನ್ಸರ್ ಸಿಕ್ತು, ಹಾಗೆ ಹೆಲ್ಪ್ಫುಲ್ ಆಗಿತ್ತು ಅಂತ ಅಂದ್ಕೊತೀನಿ. ಐ ನೋ ಇದೊಂದು ಏನು ಹೇಳ್ತಾರೆ, ಮೋಟಿವೇಶನ್ ಥರ ಆಯಿತು. ಬಟ್ ಪರವಾಗಿಲ್ಲ ಅಲ್ಲ, ತುಂಬ ಜನ ನನ್ನ ಲೈಕ್ ಹೆಣ್ಮಕ್ಳುಗಳ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಗೊತ್ತಿಲ್ಲ ಇದನ್ನೆಲ್ಲ ಗಂಡು ಮಕ್ಕಳು ಮಾಡ್ತಾರಾ ಇಲ್ವಾ, ಮ್ಯಾನಿಫೆಸ್ಟೇಷನ್ ಮೇಲೆ ನಂಬಿಕೆ ಇದೆಯಲ್ಲ ಅಂತಲೂ ಗೊತ್ತಿಲ್ಲ. ಬಟ್ ನಮ್ಮ ಹೆಣ್ಮಕ್ಳ ಮೇಲೆ ನನಗೆ ಪ್ರೌಡ್ ಇದೆ, ಹಾಗೆ ಅವ್ರ ಮೇಲೆ ನಂಬಿಕೆ ಇದೆ. ಬಿಕಾಸ್ ಈ ಥರ ವಿಷಯದಲ್ಲೆಲ್ಲ ಅವರು ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಮೇ ಬಿ ಹಾಗೆ ಲಾಸ್ಟ್ ವೀಡಿಯೋಸಲ್ಲಿ ಏನು ಮಾಡಿದ್ದೆ ಅದನ್ನೆಲ್ಲ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಐ ಲವ್ ಯು ಆಲ್, ಟೇಕ್ ಕೇರ್. ಹಾಗೆ ನನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಲೈಕ್ ಕೊಡಿ ಆಯಿತಾ. ಲವ್ ಯು ಆಲ್, ಟೇಕ್ ಕೇರ್. ನಿಮ್ಮ ಪ್ರೀತಿ ಹೀಗೆ ಇರಲಿ ನನ್ನ ಮೇಲೆ.